ಓಪನ್ ಮಾಡಿ ರಘುವೇಂದ್ರ ಅಂತ ಹೇಳಿ ಮೇಡಮ್. ಎಲ್ಲಿ ಅವರು? ಇಲ್ಲೇ ಸಿರಾ ಟೌನ್ ಮೇಡಮ್. ಇಲ್ಲ ಸರ್ ಎಲ್ಲೋ ಅವರು ಫ್ಯಾಮಿಲಿಗೆಲ್ಲ ಚೆನ್ನಾಗಿಲ್ಲ ಅಂತ ಆಸ್ಪತ್ರೆಗೆ ಏನೋ ಹೋಗಿದ್ದಾರೆ ಮೇಡಮ್. ಇದು ರಿಪೇರಿ ಮಾಡೋದು ಚೆಕ್ ಬುಕ್ ಏನಿದೆ? ನೀವು ಎಷ್ಟು ಸರಿ ಹಾಸ್ಟೆಲ್ ವಿಸಿಟ್ ಮಾಡಿದ್ದೀರಾ? ಮೇಡಮ್ ಇವತ್ತು ಬೆಳಿಗ್ಗೆ ಮಾಡಿದ್ವಿ ಮೇಡಮ್. ಬಟ್ ಏನ್ ಪ್ರಯೋಜನ ಈಗ? CCTV ಕ್ಯಾಮೆರಾ ಹಾಕಿರೋದು ಯಾವ ಹೇಳಿದ್ರು ಉದ್ದೇಶ? ಮೇಡಮ್ ವಾರ್ಡನ್ ಅವ್ರಿಗೆ ಇದೆ. ಈಗ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈಗ ಪೋಷಕರಿರಲಿ ನಾವು ಜಿಲ್ಲಾಡಳಿತದಿಂದ ಇರಲಿ ಫಸ್ಟ್ ಕೇಳೋದು CCTV ಅಲ್ಲಿ ಏನಾದರೂ ಇದೆಯಾ ಅಂತ. CCTV ಕ್ಯಾಮೆರಾ ಹಾಕ್ಲಿಕ್ಕೆ ಒಂದು ಬಂದು ಕ್ಯಾಪಿಟಲ್ ಕಾಸ್ಟ್ ಇರುತ್ತೆ. ಅದು ಇದನ್ನ ಸಪ್ಲೈ ಮಾಡಿದವರಿಗೆ ಹೇಳುವ ಇಲ್ಲ, ಈಗ ಹಾಕಿದೀವಿ ಅದನ್ನ ಮೇಂಟೆನೆನ್ಸ್ ಮಾಡಬಹುದು. CCTV ಕ್ಯಾಮೆರಾ ಇಸ್ ನಾಟ್ ನ್ಯೂ ಟೆಕ್ನಾಲಜಿ, ಇಟ್ಸ್ ಅ ಮೆಚ್ಯೂರ್ ಟೆಕ್ನಾಲಜಿ. ಈಗ ಎಲ್ಲಾ ಕಡೆನೂ ಎಲ್ಲ ಮನೆಯಲ್ಲಿ ಅಂಗಡಿಯಲ್ಲಿ ಎಲ್ಲಾ ಕಡೆನೂ ಹಾಕ್ತಾರೆ CCTV. ಅದೇನು ಸಪ್ಲೈ ಮಾಡಿದರೆ ಬಂದು ಇಲ್ಲ ಇಲ್ಲ ಈಗ ಮೇನ್ ಸಪ್ಲೈ ಮಾಡಿದರೆ ಬಂದು ದುರಸ್ತಿ ಮಾಡಬೇಕು ಅಂತಾನೆ ಹೇಳಿದ್ರು ಮೇಡಮ್. ಅವ್ರಿಗೆ ಕಾಲ್ ಮಾಡ್ತಾನೆ ಇದೀವಿ, ಬರ್ತೀವಿ ಬಂದು. ಯಾರು ಅವರು? ಕಾಲ್ ಮಾಡಿ ಕೇಳೋಣ ಅವರಿಗೆ. ಕಾಲ್ ಮಾಡ್ತಾನೆ ಇದೀರಲ್ವಾ, ಕಾಲ್ ಮಾಡಿ. ವಾರ್ಡನ್ ಕಡೆ ನಂಬರ್ ಇದೆ ಮೇಡಮ್, ಅವರು ಅವರೇ ಮಾಡ್ತಾರೆ ಮೇಡಮ್. ಮತ್ತೆ ಏನು ಸುಮ್ಮನೆ ಹಂಗೆ ಹೇಳ್ತಿದ್ದೀರಾ? ಇನ್ನೊಂದು 2-3 ದಿವಸದಲ್ಲಿ ಮಾಡಿಸ್ತೀವಿ ಮೇಡಮ್. 2 days ಅಲ್ಲಿ ಮಾಡಿಸ್ತೀವಿ. ವಾರ್ಡನ್ ಇಲ್ಲ, ಪೆನ್ ಕೊಡಿ. ಇಲ್ಲಿ ಯಾರು ಯಾರಿದ್ದಾರೆ? ಗಂಗಯ್ಯ ಯಾರು? ಗಂಗಮ್ಮ ಯಾರು? ಬಿಂದು ಯಾರು? ಬಿಂದು ಹೆರಿಗೆ ಹೋಗಿದ್ದಾರೆ ಮೇಡಮ್. ನಾನು ಇದರಲ್ಲಿ ಬರೀತೀನಿ ವಾರ್ಡನ್ ಆಬ್ಸೆಂಟ್ ಅಂತ ಬರೀತೀನಿ. CCTV ಕ್ಯಾಮೆರಾ ನಾಟ್ ವರ್ಕಿಂಗ್. 2 days ಮಾಡಿಸ್ತೀವಿ. ಇಲ್ಲ, ಈಗ ನಾವು ಬಂದು ಹೇಳಿ ಮಾಡಿಸೋದಲ್ಲಪ್ಪ, ನಿಮ್ಗೆ ಒಂದಷ್ಟು ಜವಾಬ್ದಾರಿಗಳು ಇರುತ್ತದೆ. ಅದಕ್ಕೆ ಒಂದು ಸಿಸ್ಟಮ್ ಇಟ್ಕೊಂಡಿದೀವಿ, ವಾರ್ಡನ್ ಇಂದ ಹಿಡಿದು ಒಂದು AD